ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಎಲ್ರಿಗೂ ನಮಸ್ತೆ. ಮೊದಲನೇದಾಗಿ ಎಲ್ಲ ಮಾಧ್ಯಮದ ಮಿತ್ರರಿಗೆ ತುಂಬ ಹೃದಯ ಥ್ಯಾಂಕ್ ಯು. ಯಾಕಂತ ಹೇಳಿದ್ರೆ ನಿಮ್ಮ ಸಪೋರ್ಟಿಂದನೇ ನಮ್ಮ ಸಿನಿಮಾ ಒಂದು ಲೆವೆಲ್ಗೆ ರೀಚ್ ಆಗೋದು. ಇಲ್ಲಿ ತನಕ ನೀವು ಮಾಡಿರೋ ಎಲ್ಲ ಸಪೋರ್ಟಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಸ್ಪೆಷಲಾಗಿ ನಮ್ಮ ಡಾರ್ಲಿಂಗ್ ಥ್ಯಾಂಕ್ ಯು ಸೋ ಮಚ್ ಮುಂಬೈಯಿಂದ ಬಂದಿದ್ದಕ್ಕೆ. ಮತ್ತು ಸ್ಪೆಷಲಾಗಿ ವ್ಯಾಸ್ ಅವರು, ವಿವನ್ ಅವರು ಮತ್ತು ಡಾರ್ಲಿಂಗ್ ನಿಮ್ಮ 3 ಜನಿಗೆ ಥ್ಯಾಂಕ್ ಯು ಸೋ ಮಚ್. ಇವಾಗ ನಮ್ಮ ಟೆಕ್ನಿಕಲ್ ಟೀಮ್ ಬಗ್ಗೆ ಹೇಳೋದಾದರೆ ಆರ್ಟ್ ಡೈರೆಕ್ಟರ್ ಸರ್ ಮತ್ತು DOP ಸರ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಫರ್ಟು ನಾವು ಎಲ್ಲೆಲ್ಲ ಹೋಗಿದ್ದೀವಿ, ಎಲ್ಲೆಲ್ಲ ನಾವು ಬಿದ್ದುಕೊಂಡು ಕಾಲು ಮುರ್ಕೊಂಡು 6 ತಿಂಗಳು ಬೆಡ್ ರೆಸ್ಟ್ ಮಾಡಿ ಅದ ನಂತರ ಮತ್ತೆ ವಿಜಯಣ್ಣ ನಿಮ್ಮದು ಬಜೆಟ್ ಹಂಗೆಲ್ಲ ಹೆಚ್ಚು ಕಮ್ಮಿ ಎಲ್ಲ ಆಗಿ ಸೊ ಇದೆಲ್ಲ ಆದ್ರೂ ಬಟ್ ಈ ಒಂದು ಕಂಪ್ಲೀಟ್ ಸಿನಿಮಾದಲ್ಲಿ ನೀವು ಯಾವುದೆಲ್ಲ ಲೊಕೇಶನಲ್ಲಿ ಏನೆಲ್ಲ ಎಫರ್ಟ್ ಹಾಕಿದ್ರಿ ಅಂತ ಡೆಫಿನೆಟ್ಲಿ ನಮಗೆ ಮತ್ತು ಸ್ಪೆಷಲಿ ಲೈಟ್ ಬಾಯ್ಸ್ ಮತ್ತು ನಿಮ್ಮ ಟೀಮ್ಗೆ. ಯಾಕಂತ ಹೇಳಿದ್ರೆ ನಾವು ಅಟ್ಲೀಸ್ಟ್ ನಾವಾಗಿ ಹೋಗ್ಬೇಕು ಅಲ್ಲಿಗೆ, ಆ ವೆಯ್ಟ್ಸ್ ಅದನ್ನೆಲ್ಲ ತಗೊಂಡು ಹೋಗ್ಲಿಕ್ಕೆ ನೀವು ಹಾಕಿರೋ ಎಫರ್ಟ್ ಬಗ್ಗೆ ರಿಯಲಿ ಥ್ಯಾಂಕ್ಸ್ ಅಲಾಟ್ ಸರ್. ಮತ್ತು ಅದರ ನಂತರ ನೆಕ್ಸ್ಟ್ ಬಂದು ನಮ್ಮ ಸಡಗರ ರಾಘವೇಂದ್ರ ಸರ್ ಬಗ್ಗೆ. ಮುಂಗಾರು ಮಳೆ 2 ಸಿನಿಮಾ ಮಾಡುವಾಗ ಅವರು ಡೈರೆಕ್ಟರ್, ನಾನು ಅಸಿಸ್ಟೆಂಟ್ ಡೈರೆಕ್ಟರ್. ಅಲ್ಲಿಂದ ನಮ್ಮ ಜರ್ನಿ ಶುರುವಾಗಿ ಈಗ ಆಪರೇಷನ್ ಲಂಡನ್ ಕೆಫೆ ಒಂದು ಏನು ಹೇಳ್ತೀರಿ ಉಗ್ರ ಹೋರಾಟದ ನಡುವೆ ಒಂದು 3 ವರ್ಷ ಜರ್ನಿ ಮಾಡಿ ಇಲ್ಲಿ ತನಕ ಬಂದು ಇವಾಗ ರಿಲೀಸಿಂಗ್ ಡೇಟಿಗೆ ಬಂದಿದೆ. ಕಂಗ್ರ್ಯಾಚುಲೇಷನ್ ಸರ್. ಮತ್ತು ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸಿನಿಮಾನ ಇಷ್ಟು ಚೆನ್ನಾಗಿ ಡೈರೆಕ್ಷನ್ ಮಾಡಿ ಒಂದು ನಿಮ್ಮ ಏನು ವಿಷನ್ ಇದೆ ಅದನ್ನು ಕಂಪ್ಲೀಟಾಗಿ ಎಲ್ಲೂ ಏನು ಹೇಳ್ತೀವಿ ಕಾಂಪ್ರಮೈಸ್ ಆಗದೆ ನಾವು ಫಿಲ್ಮಲ್ಲಿ ಗನ್ ಹಿಡ್ಕೊಂಡಿದ್ವಿ, ರಿಯಲ್ ಲೈಫಲ್ಲಿ ಎಲ್ಲರ ಜೊತೆ ಗನ್ ಹಿಡ್ಕೊಂಡು ಹೋರಾಟ ಮಾಡಿ ಇಲ್ಲಿ ತನಕ ತಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅದರ ನಂತರ ಸ್ಪೆಷಲ್ ಥ್ಯಾಂಕ್ಸ್ ಬಂದು ನಮ್ಮ ಪ್ರೊಡ್ಯೂಸರ್ಸ್ಗಳಿಗೆ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಸಿನಿಮಾ ಒಂದು ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಕ್ರಿಪ್ಟಲ್ಲಿ ನಾವು ಎಷ್ಟು ಈಸಿಯಾಗಿ ಬರ್ಕೊಳ್ತೀವಿ, ಎಲ್ಲದನ್ನು ಎಕ್ಸಿಕ್ಯೂಷನ್ ಮಾಡ್ತೀವಿ. ಬಟ್ ಅದಕ್ಕೆ ಜೀವ ತುಂಬಲಿಕ್ಕೆ ನಮ್ಮ ಪ್ರೊಡ್ಯೂಸರ್ಸ್ಗಳು ಹಾಕಿರುವಂಥ ಎಫರ್ಟ್ ತುಂಬ ಈಸಿ. ನಾವು ಅದನ್ನು ಹೇಳ್ಬೋದು, ಅಣ್ಣ ಹಿಂಗೆ ಸೀನ್ ಮಾಡ್ತೀವಿ, ಹಿಂಗೆ ಶೂಟ್ ಮಾಡ್ತೀವಿ, ಚಿಕ್ಕಮಂಗ್ಳೂರಿಗೆ ಹೋಗಿ ಮಾಡ್ತೀವಿ ಅಂತ. ಚಿಕ್ಕಮಂಗ್ಳೂರಿಗೆ ಹೋಗಿ ಬಿದ್ದ ಮೇಲೆ ಗೊತ್ತಾಯ್ತು 6 ತಿಂಗಳು ರೆಸ್ಟ್ ಮಾಡಬೇಕಾಗಿತ್ತು, ಪ್ರೊಡ್ಯೂಸರಿಗೆ ಎಷ್ಟು ಎಫರ್ಟ್ ಆಯ್ತು ಅದರಿಂದ ಅಂತೇಳಿ. ಸೊ ಅದರ ನಂತರ ತುಂಬ ಹರ್ಡಲ್ಸ್ ಬಂದ್ರೂ ಜೊತೆಯಾಗಿ ನಿಂತು ಈಚ್ ಆ್ಯಂಡ್ ಎವ್ರಿ ಸ್ಟೇಜಲ್ಲಿ ರಾಘವೇಂದ್ರ ಸರ್ ಅಥವಾ ನಮ್ಮ ಯಾವುದೇ ಒಂದು ಟೀಮ್ ಟೆಕ್ನಿಷಿಯನ್ ನಿಮ್ಮನ್ನು ಕೇಳಿದಾಗ ಅದಕ್ಕೆ ಯಾವುದಕ್ಕೂ ಇಲ್ಲ ಅಂತ ಹೇಳಿ ಮಾಡಿಸ್ಕೊಟ್ಟಿದ್ದಕ್ಕೆ ಪ್ರತಿಯೊಬ್ಬ ಪ್ರೊಡ್ಯೂಸರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದ ಮೇಡಮ್ 100ರಲ್ಲಿ 100% ಕಂಪ್ಲೀಟ್ಲಿ ಕ್ರೆಡಿಟ್ ನಾನು ಪ್ರೊಡ್ಯೂಸರ್ಸಿಗೆ ಕೊಡ್ತೀನಿ. ಯಾಕಂತ ಹೇಳಿದ್ರೆ ಅವ್ರ ಎಫರ್ಟಿಂದನೇ ಈ ಸಿನಿಮಾ. ಡೆಫಿನೆಟ್ಲಿ ಟೆಕ್ನಿಷಿಯನ್ ನಮ್ಮದೆಲ್ಲ ಒಂದು ಪಾರ್ಟ್ ಇದೆ, ನಾವೆಲ್ಲ ಒಂದು ಜರ್ನಿಯಲ್ಲಿ ಅವ್ರ ಜೊತೆ ಇದ್ವಿ. ಬಟ್ ನಮ್ಮ ಮರಾಠಿ ಪ್ರೊಡ್ಯೂಸರ್ ಆಲ್ವೇಸ್ ಒಂದು ಡೈಲಾಗ್ ಹೇಳ್ತಾರೆ, ಏನಂತ ಹೇಳಿದ್ರೆ ಹಣದ ಆ್ಯಕ್ಟಿಂಗ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ. ಸೊ ಇವರು ಆ್ಯಕ್ಟಿಂಗ್ ಮಾಡಿದದನ್ನು ಇದು ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಅದರ ನಂತರ ಫಸ್ಟ್ ಮೇಘನ ಪರಿಚಯ ಆಗಿದ್ದೆ ಈ ಸಿನಿಮಾದಿಂದ. ಸೊ ಇದೊಂದು 2-3 ವರ್ಷ ಜರ್ನಿಯಲ್ಲಿ ತುಂಬ ಫ್ರೆಂಡ್ ಆಗಿ ನಾವೊಂದು ಒಳ್ಳೆ ಒಂದು ಜರ್ನಿನ ಶೇರ್ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎಲ್ಲ ರೀತಿಯಲ್ಲೂ ನೀವು ಏನು ಸಪೋರ್ಟ್ ಮಾಡಿದ್ದಕ್ಕೆ. ತುಂಬ ನನಗೆ ಆರ್ಡ್ ಅನಿಸ್ತಿದೆ ನೀವು ಅಲ್ಲಿಗೆ ನೀನು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತು ಶಿವಾನಿ, ನಾವು ನಾರ್ಮಲಿ ಕನ್ನಡದಲ್ಲಿ ನಮಗೆ ಮೇಘ ಮತ್ತು ನನಗೆ ಮರಾಠಿ ಮಾತಾಡುವಾಗ ಎಫರ್ಟ್ ಏನು ಕಷ್ಟ ಆಗಿತ್ತು, ಸೊ ಅವರಿಗೂ ಅಷ್ಟೇ ಕಷ್ಟ ಆಗಿದ್ರು ಅದನ್ನು ಕನ್ನಡ ಕಲಿತು ಒಂದು ತಿಂಗಳು, ನಾರ್ಮಲಿ ಬ್ಯುಸಿ ಇರೋ ಆರ್ಟಿಸ್ಟ್ಗಳಷ್ಟು ಟೈಮ್ ಕೊಡಲ್ಲ. ವೆಲ್ಕಮ್ ಟು ಬ್ಯಾಂಗ್ಳೂರ್, ಸಾರಿ ಲೇಟ್ ಆಯಿತು ಹೇಳಿದ್ದು. ಸೊ ಅದರ ನಂತರ ಅದಕ್ಕೆ ಆ ಟೈಮ್ ಕೊಟ್ಟು ಆ ಟೈಮನ್ನು ಡೆಡಿಕೇಟ್ ಮಾಡಿ ಇದು ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಈ ಸಿನಿಮಾನ ಕಂಪ್ಲೀಟ್ಲಿ November 28ಗೆ ರಿಲೀಸ್ ಆಗ್ತಿದೆ. ಆಪರೇಷನ್ ಲಂಡನ್ ಕೆಫೆ ಆಫ್ಟರ್ ಅನ್ನೋದು ಇನ್ಫಾರ್ಮೇಷನ್. ಸೊ 28 ನವಂಬರಿಗೆ ರಿಲೀಸ್ ಆಗ್ತಿದೆ. ನೀವೆಲ್ಲ ಸಪೋರ್ಟ್ ಮಾಡಿ, ನಿಮ್ಮ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅದರ ನಂತರ ನಾನು ರಾಘವೇಂದ್ರ ಸರಿಗೆ ಹೇಳಿದೆ, ಪ್ರಾಂಶುನೇ ನಾವು ಇದಕ್ಕೆ ತಗೊಳ್ಳೋಣ ಅಂತ ಹೇಳಿದ್ರು. ಅದ ನಂತರ ಅವ್ರ ಹತ್ರ ಮಾತಾಡಿ ಡಿಸ್ಕಷನ್ ಮಾಡಿದ ನಂತರ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಮತ್ತು ನಾಗೇಂದ್ರ ಪ್ರಸಾದ್ ಸರ್ ಅವರು ತುಂಬ ಅದ್ಭುತವಾಗಿ ಬರೆದಿದ್ದಾರೆ. ಎಲ್ಲ ಲಿರಿಕ್ಸಿಸ್ಟ್ ಮತ್ತು ಎಲ್ಲ ಟೆಕ್ನಿಷಿಯನ್ಗಳಿಗೂ ಡೆಫಿನೆಟ್ಲಿ ನಾನು ಒಂದಿಷ್ಟು ಹೆಸರುಗಳು ಮಿಸ್ ಮಾಡ್ತಾ ಇದ್ದೀನಿ. ಸ್ಪೆಷಲಿ ನಮ್ಮ ಕೋರ್ ಟೀಮ್, ಪ್ರೊಡಕ್ಷನ್ ಟೀಮ್, ಪ್ರೊಡ್ಯೂಸರ್ಗೂ ಮತ್ತು ಡೈರೆಕ್ಷನ್ ಟೀಮ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಎಫರ್ಟ್. ಯಾಕಂತ ಹೇಳಿದ್ರೆ ಸಿನಿಮಾ 28 ಬರ್ತಾ ಇದೆ, ನಿಮ್ಮೆಲ್ಲರ ಎಫರ್ಟ್ ಬರ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಪ್ಲೀಸ್ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಂ ಸರ್, ಇಡೀ ಸಿನಿಮಾ ಶೂಟ್ ಮಾಡಿದ್ದ ಒಂದು ಇಷ್ಟು ದಿನ, ಅದರ ನಂತರ ಒಂದು ಉದ್ದ ಕೂದಲು ಬಿಟ್ಕೊಂಡು ಒಂದು 3 ವರ್ಷ ಸೇಮ್ ರಗಡಾಗಿ ತೋರ್ತಿದ್ದೀನಿ ಸರ್. ಹಾಂ, ಒಂದೇ ಕಾಸ್ಟ್ಯೂಮ್ ಸರ್. 1-2 ಕಡೆ ಚೇಂಜ್ ಮಾಡೋಣ ಅಂತ ರಿಕ್ವೆಸ್ಟ್ ಮಾಡಿದೆ ರಾಘವೇಂದ್ರ ಸರ್ಗೆ, ಮತ್ತು ಅವರು ಬೇಡ ಅಂತ ಹೇಳಿ ಶರ್ಟ್ ಬಿಚ್ಚಿಸಿಬಿಟ್ರು ಅಷ್ಟೇ. ಇನ್ನೂ ಇದೆ ಕಥೆಯಲ್ಲಿ ಸರ್, ಸ್ವಲ್ಪ ಇಂಟ್ರೆಸ್ಟೆಡ್ ಆಗಿದ್ದಾರೆ. ಥ್ಯಾಂಕ್ ಯು ಸರ್. ಎಸ್ ಸರ್. ಇವಾಗ ಶೂಟಿಂಗ್ ಮುಗಿದ ನಂತರ ಈ ಲುಕ್ಕಿಗೆ ನಮ್ಮ ಡೈರೆಕ್ಟರ್ ಸರ್ ಪರ್ಮಿಷನ್ ಕೊಟ್ಟ ನಂತರ ತಲೆ ಕೂದಲೆಲ್ಲ ಕಟ್ ಮಾಡಿ ಸ್ವಲ್ಪ